ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಮ್ಮ ಹೊಲಗಳಿಗೆ ಹೋಗಲು ರಸ್ತೆ ಬಿಡಿ ಎಂದು ರೈತರು ಆಕ್ರೋಶ. ತಹಶೀಲ್ದಾರ್ ಮೊರೆ ಹೋದ ರೈತರು ಆದರೆ ಪ್ರಯೋಜನವಾಗದೆ ನಿರಾಸೆಯಿಂದ ಮರಳಿದ ರೈತರು. ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಕ್ಯಾರಿ ಎನ್ನದ ಅಧಿಕಾರಿಗಳು. ಬಿತ್ತನೆ ಮಾಡಲು ರಸ್ತೆ ಇಲ್ಲದೆ ರೈತರ ಪರದಾಟ. ಅಕ್ಕಪಕ್ಕದ ಜಮೀನಿನ ರೈತರ ನಡುವೆ ಹೊಂದಾಣಿಕೆ ಇದ್ರೆ ಹೊಲಕ್ಕೆ ಹೋಗಿ ಬರಲು ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಜೋಳದಡಗಿ ಗ್ರಾಮದಲ್ಲಿ ಇದೇ ಸಮಸ್ಯೆ ಇದ್ದು ಅಧಿಕಾರಿಗಳು ಮೌನ ವಹಿಸಿದ್ದು ಯಾಕೆ ಎನ್ನುವುದೇ ಇಲ್ಲಿ ಪ್ರಶ್ನೆಯಾಗಿ ಉಳಿದೇ ಬಿಟ್ಟಿದೆ. ಹೊಲಕ್ಕೆ ತೆರಳುವ ರಸ್ತೆ ವಿಚಾರವಾಗಿ ಹೊಡೆದಾಟಗಳು ಆಗುವ ಸಂದರ್ಭ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧವೇ ಇಲ್ಲ ಎನ್ನೋ ಹಾಗೆ ಮೌನ ವಹಿಸಿದ್ದು ಯಾಕೆ? ಮುಂದೆ ರಸ್ತೆ ವಿಚಾರವಾಗಿ ಗಲಾಟೆ ನಡೆದು ರೈತರಿಗೆ ತೊಂದರೆ ಆದ್ರೆ ಇದಕ್ಕೆ ಯಾರು ಹೊಣೆ? ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ವರ್ಷಾನುಗಟ್ಟಲೆ ಕೋರ್ಟಿಗೆ ಅಲೆದಾಡಿದ್ರೂ ಕೂಡ ರೈತರ ರಸ್ತೆ ಸಮಸ್ಯೆ ಬಗೆಹರಿದಿಲ್ಲ. ಜೋಳದಡಗಿ ಗ್ರಾಮದ ರೈತರಿಗೆ ತಮ್ಮ ಹೊಲಗಳಿಗೆ ತೆರಳುವ ಮಾರ್ಗದ ಸಮಸ್ಯೆ ಈ ಮೊದಲಿನಿಂದಲೂ ಇದ್ದು ಅನ್ನದಾತರು ಅಕ್ಕಪಕ್ಕದ ಹೊಲದಲ್ಲಿ ಮಾಲೀಕರ ಜೊತೆಗೆ ತಕರಾರಿನಲ್ಲಿ ಜೀವನ ಮಾಡುತ್ತಿದ್ದಾರೆ. ಹಾಗೆ ವಡಗೇರಿ ತಾಲೂಕಿನ ಜೋಳದಡಗಿ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲು ನಾವು ಹಿಂಜರಿಯುವುದಿಲ್ಲ ಅಂತ ರೈತರು ತಮ್ಮ ಆಕ್ರೋಶ ತೋಡಿಕೊಂಡಿದ್ದಾರೆ. ನಮ್ಗೆ ದಾರಿ ಸಮಸ್ಯೆ ಆಗ್ಯದ. ಜೋಳದಡಗಿ ದಾರಿ ನಾವು ಈಗ ಸುಮಾರು ಮೊದಲು ನಮ್ಮಪ್ಪ ನಮ್ಮವನವ್ರು ಇರ್ತಾನ ನಾವು ಹೋಗಿದ್ದೀವಿ ದಾರಿ. ಈಗೇನದಂದ್ರೆ ನಮ್ಗೆ ಈಗ 2011 10-11 ನಮ್ಗೆ ಹಿಡ್ಕೊಂಡು ದಾರಿ ಗದ್ದೆ ಮಾಡಿದ್ಮೇಲೆ ದಾರಿ ಬಂದ್ ಮಾಡಿದ್ರು. ಗೌಡ್ರು ಹೆಸರು ಸಂಗಪ್ಪಗೌಡ, ಈಶಪ್ಪ, ಸಿದ್ದಪ್ಪ ಬಂದ್ ಮಾಡ್ಯಾರ. ಈರಪ್ಪಗೌಡ ಏನು ಕಾರಣ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಆ ಮಾತು ನಾವೇನಂದ್ರೆ ನಾವು ಮೊದಲು ಹೋಗಿ ನಾವು ಅಂತೀವಿ, ಹೋಗಿಲ್ಲ ಅಂತ ಅವ್ರು ಅಂತಾರೆ ಅಷ್ಟೇ. ಎಲ್ಲ ಮುಗಿದು ನ್ಯಾಯ ಪಂಚಾಯತ್ ಮಾಡ್ತೀನಿ ಅದಂದ್ರೆ 9 ಫೀಟ್ ಕೊಡ್ತಂತ. 9 ಅಂದ 9 2 ಫೀಟ್ ಕೊಡಂದ್ರೆ ನಾವು ಕೊಡೋಲ್ಲ, ನಾನು ಡಾಣೆ ಮುಟ್ಬಿಡ್ರಿ ಅಂತ ಎದ್ದು ಹೋಗ್ಬಿಟ್ಟಂತ ಮನೆಗೆ. ಈಗ ಮುಂದೆ ಏನು ಕ್ರಮ ಏನು ನಾವು ಡಿಸ್ಗೆ ಒಂದು ಅರ್ಜಿ ಕೊಟ್ಟಿದ್ವಿ. ಅದು 2022 ಕೊಟ್ಟಿವಿ. ಅದಕ್ಕೆ ನಮ್ಗೆ ಒಂದು ದಿನ ತಹಸೀಲ್ ಆಫೀಸ್ಗೆ ಹೋಗಿ ಕೇಳಿದ್ವಿ. ಪಾಪ ತಹಸೀಲ್ ಆಫೀಸ್ ಏನಂದ, ನೀವೇನು ಕಡೆಗೆ ಹಾಕಿರಿ ಬಳೆ ಹಾಕಿರಿ ಅಂತ ಕೇಳಿದೆ. ಅಂದರೆ ತಹಸೀಲ್ದಾರ್ ಹೇಳೋ ಪ್ರಕಾರ ಏನಾದ್ರು ಜಗಳಾಡ್ರಿ ಅಂತ ಹೊಡೆದಾಡ್ರಿ ಅಂದ್ರೆ ಅವರು. ನಾವು ಹೊಡೆದಾಡಂಗಿಂತ ನಾವು ಎಂದ ಹೊಡೆದಾಡ್ತಿದ್ವಿ. ನಾವು ನ್ಯಾಯದ ಪ್ರಕಾರ ಹೋಗ್ಬೇಕಂತ ನಾವು ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ. ಅವ್ರು ಯಾರು ಕಿವಿ ಹಾಕಿಲ್ಲ. ಇಲ್ಲಿ ತಾನು ಹಂಗೆ ಬೇಕದ. ಇವಾಗ ಅರ್ಜಿ ಕೊಟ್ಟಿಲ್ಲ, ತಹಸೀಲ್ದಾರ್ ಏನಾದ್ರು ಇಲ್ಲಿ ಭೇಟಿ ಕೊಟ್ಟಿದ್ದೀರಾ? 2 ಸಲ ಹೋಗಿ ಬಂದೀವಿ. ಅವ್ರು ಏನು ನಮ್ಗೆ ಕಿವಿ ಹಾಕಿಲ್ಲ. ಇಲ್ಲಿ ಯಾರು ಬಂದಿಲ್ಲ. ಏನು ಇಲ್ಲಿ ಬಂದು ಯಾರು ಒಬ್ರು ಬಂದು ನೀವು ಹೆಂಗ ಸಮಸ್ಯೆ ಅಂತ ಕೇಳಿಲ್ಲ. ನೀವು ಅರ್ಜಿ ಕೊಟ್ಟಿರಲ್ಲ, ಜಿಲ್ಲಾಧಿಕಾರಿಗಳು ಅದಕ್ಕೆ ಹಿಂಬರ ಕೊಟ್ಟಾರ? ಏನು ಕೊಟ್ಟಿಲ್ಲ ನಮಗೆ. ನಾವು DCPL ಹೋಗಿವಿ, ಹೋದ್ರೆ ನಮ್ಮನ್ನ ಯಾರು ಮಾತಾಡ್ತಿಲ್ಲ. ನಮ್ಮನ್ನ ನಾವೇನು ಅವ್ರಿಗೆ 70 ವರ್ಷ 10 ಸುಣ್ಕಲ್ಲ. ನೀವೇ ಸಮಸ್ಯೆ ನೀವೇ ಬಗೆಹರಿಸ್ಬೇಕಂತಂದ್ರೆ ನಾವು ಬಗೆಹರಿಸ್ಬೇಕಂತ ಹೇಳಿಸಿದ. ಮೊನ್ನೆ ಒಂದು 100 ಮಂದಿ ಬಂದಿದ್ವಿ ಇಲ್ಲಿಗೆ ಹೊಲ್ದಾಗ. 100 ಮಂದಿ ಬಂದಿದ್ದು. 100 ಮಂದಿಗೆ ಒಬ್ಬತ್ತು ಅದು ಗೌಡಂಬ ಸಂಗಪ್ಪಡಂಬತ್ತು ಒಂದು 2 ಫೀಟ್ ಕೊಡೋರು ಗೆದ್ದು ಹೋಗ್ಬಿಟ್ಟತ್ತ. ಮತ್ತು ನಮ್ಗೆ ಸಮಸ್ಯೆ ಆಗಿಸಿ ನಾವು ಈ ದಾಗದ ಮಾಡಕೈತೀವಿ. ಒಟ್ಟಲ್ಲಿ ನಿಮ್ಗೆ ಈಗ ರೈತರಿಗೆ ಏನಾದ್ರು ದಾರಿ ಬೇಕು? ನಮ್ಗೆ ದಾರಿ ಬೇಕು. ನಮ್ಗೆ 40 ಎಕರೆ ಹೊಲ ಅದ ಮತ್ತು ಅವ್ರ ಸಲುವಾಗಿ ನಾವು ಬೀಳ್ಬಿಡ್ಬೇಕು ಅಷ್ಟೇ. ನಮ್ಮೂರಲ್ಲಿ ಇದು ಅಜ್ಜ ಮುತ್ತಿನ ಕಾಲದಿಂದ ಇದು ನಾವು ಇಲ್ಲೇ ನಡ್ಕೊತ ಬಂದೀವಿ ಸರ್. ಎತ್ತು ಬಂಡಿಗಳ ಸಮೇತ ನಮ್ಮ ಮಾಲು ಸತ್ಯಾಗ ನಮ್ಮ ಹೊಲ್ದನ ಮಾಲು ಇದೇ ದಾರಿಲಿಂದ ನಾವು ಹೊಡ್ಕೊತ ಹೋಗಿವಿ. ಈಗೇನಾಗ್ಯದ ಅಂತಂದ್ರೆ ನಾವು 2021 ಗೌಡ್ರಲ್ಲಿ ನಾವು ಕುಂತು ರಿಕ್ವೆಸ್ಟ್ ಮಾಡಿ, ಗೌಡ್ರು ನೋಡ್ರಿ ನಾವು ಬಡವ್ರಿವಿ, ಕಾಲು ಬಿಡ್ತೀವಿ, ನಮ್ಗೆ ದಾರಿ ಕೊಡ್ರಿ ಅಂತ ಕೇಳಿದ್ವಿ. ಅವ್ರೇನು ನಮ್ಗೆ ಅನುಮತಿ ಕೊಡಲಿಲ್ಲ. ಮತ್ತು ಒಬ್ಬರು 3 ಕೂರಿಗೆಗೆ ದಾರಿ ಕೊಟ್ಟರು ಗೌಡ ಅನ್ನತ್ತ. ಆ ಗೌಡ ದಾರಿ ಕೊಟ್ಟರೆ ಇನ್ನೊಬ್ಬತ್ತು ಶರಣಗೌಡ ಮಾಸ್ಟರ್ ಅನ್ನತ್ತ ಏನು ಮಾಡಿದ, ನೀನು ಕುಂಡ್ಯಾಗ ದಮ್ ಇದಿಲ್ಲ, ಅವ್ರಿಗೆ ಯಾಕೆ ದಾರಿ ಕೊಡತ್ತಿ ನೀನು ಅಂತೇಳಿ ಮಾಸ್ಟ್ರ್ ಕೇಳಿದ್ರು. ಕೇಳಿದ ಮೇಲೆ ಅವರು ಶ್ರೀಶೈಲ್ ಕೊಂಡಿದ್ರು. ದೇವಸ್ಥಾನಕ್ಕೆ ಹೋದವರು ಬರ್ತೀನಪ್ಪ ನೀವು ಇದು ಮಾಡ್ಕ್ಯಾರ ಅಂದತ್ತ. ಮತ್ತು ಹಿಂದಗಡೆಗೆ ಮಾಸ್ಟ್ರ್ ಫೋನ್ ಹಚ್ಚಿದಗಳಿಗೆ ಅವ್ರು ಏನು ಮಾಡಿದರು, ನಾ ದಾರಿ ಕೊಡಂಗಿಲ್ಲ, ನೀವೇನು ಮಾಡ್ಕೊಂತೀರಿ ಮಾಡ್ಕೇರಿ ಅಂತ ಈಗಿಸಿಂದ ಆ ಗೌಡ್ರು ಅಂದರು. ಅಂದಮೇಲೆ ನಮಗೆ ಏನಾಗ್ಯದ ಅಂತಂದ್ರೆ ಈಗ 6 ಕೂರಿಗೆಗೆ 3 ಕೂರಿಗೆ ದಾರಿ ಕೊಟ್ಟಾರ್ರಿ ಅವರು. ಇನ್ನು 3 ಕೂರಿಗೆಗೆ ದಾರಿ ಕೊಡು ಅಂತಂದರೆ ಇದು ಅಜ್ಜಮುತ್ತನ ದಾರಿ. ಇದು ಅವಾಗಲಿಂದ ನಾವು ನಡ್ಕೊತ ಬಂದೀವಿ. ಎತ್ತು ಬಂಡಿಗಳನ್ನು ನಮ್ಮ ಹಾಲು ಮಾಸಲಿ ಎಲ್ಲ ಗೊಬ್ಬರ ಎಲ್ಲನೂ ನಾವು ಹೊಲದಲ್ಲೇ ತಂದೀವಿ, ಹೊಲದಿಂದ ಒಯ್ದೀವಿ. ಈಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಅವ್ರೇನು ನಮ್ಮ ಮಾತು ಕೇಳ್ತಾ ಇಲ್ಲ. ನಾವು ಅದಕ್ಕೆ DC ಆಫೀಸಿಗೆ ಅರ್ಜಿ ಕೊಟ್ಟಿವಿ. DC ಆಫೀಸಿಗೆ ಅರ್ಜಿ ಕೊಟ್ಟ ಮೇಲೆ DCನೂ ನಮಗೆ ಕೇರ್ ಮಾಡಲಿಲ್ಲ. 2022 ಅರ್ಜಿ ಕೊಟ್ಟರೆ ಕೇರ್ ಮಾಡಲಿಲ್ಲ. ಈಗ ನಮ್ಮ ನಿರ್ಧಾರ ಏನದ ಅಂತಂದ್ರೆ ನಾವು ಎಲ್ಲರೂ ಹೋಗಿ ಈಗೇನು 40 ಎಕರೆ ಜನ ಹೋಗಿಸಿಂದ ನಾವು DC ಆಫೀಸ್ ಮುಂದೆ ಅರ್ಜಿ ಸ್ಟ್ರೈಕ್ ಮಾಡ್ಬೇಕಂತೇಳಿ ನಾವು ದಾರಿ ಇದು ಮ್ಯಾಪ್ ಸತ್ಯಾಗ ನಾವು DC ಆಫೀಸ್ದಾಗ ನಾವು ಅರ್ಜಿ ಕೊಟ್ಟು ತೊಗೊಂಡಿವ್ರಿ. ಇದನ್ನು ಅರ್ಜಿ ಕೊಟ್ಟು ತೊಗೊಂಡಿವ್ರಿ. ಇದು ಮ್ಯಾಪ್ನಾಗ ಏನದಂದ್ರೆ 3 ಎಕರೆಗೆ ದಾರಿ ಕೊಟ್ಟಾರ್ರಿ. ಈಗ 3 ಎಕರೆ ನಾ ಕೊಡಂಗಿಲ್ಲ, 2 ಫೀಟ್ ಕೊಡಂದ್ರೂ ಕೊಡಂಗಿಲ್ಲ ಅಂತ ಹೇಳ್ತಾರೆ ಅವರು.
3 ಕುರಿ ಹೊಲ್ದಾಗ 3 ಕುರಿಗೆ ಮೊದಲ ಕೊಟ್ಟಾರೆ ಅವರು ನಮಗೆ ಹೇಳಿಗೆಸಿಂದ ನಮಗೆ ಅನುಮತಿ ಕೊಟ್ಟಗೆಸಿಂದ ಆಯ್ತಪ್ಪ ಮಾಡಿಕ್ಯಾರ ಅಂತ ಹೇಳ್ಯಾರ. ಈಗಿದ್ರೆ ಆ ಮಾಸ್ಟರ್ ಮಾತು ಕೇಳಿಗೆಸಿಂದ ಇಲ್ಲ ನಾವು ಕೊಡಂಗಿಲ್ಲ ದಾರಿ, ನೀವು ಏನು ಮಾಡ್ಕೊಂತೀರಿ ಮಾಡಿಕ್ಯಾರ ಅಂತ. ಈಗ ಏನು ಮಾಡ್ಬೇಕಂತ ಮಾಡಿವಿ ಸರ್ ನಾವು ನಮ್ಮ ನಿರ್ಧಾರ. ಈಗ ಅಧಿಕಾರಿಗಳು ಬಂದು ಇಲ್ಲಿ ನಮ್ಗೆ ಅನುಕೂಲ ಮಾಡಿ ಕೊಡಲಿಲ್ಲ ಅಂತಂದ್ರೆ ನಾವು ಮುಂದಿನ ನಿರ್ಧಾರ ನಾವು ಡಿ ಸಿ ಆಫೀಸ್ ಮುಂದೆ ಕೊಡ್ತೀವಿ ಅಂತೇಳಿ ನಾವು ನಿರ್ಧಾರ ಮಾಡಿವಿ. ನಮ್ಮ ಹೆಸರು ಶರಣಪ್ಪ ಅಂತ ಸರ್. ಈಗಾಗಲೇ ಏನು ಮಾಡ್ಯಾರ ಸರ್, ಈ ಸಿದ್ದಪ್ಪ ಗೌಡ ಅನ್ನೋರು 6 ಮಂದಿ ಮೇಲೆ ನಮಗೆ ನೋಟಿಸ್ ಕಳಿಸ್ಯಾರ. ಇವರು ನಮಗೆ ದಾರಿ ಕೊಡೋಂಗಿಲ್ಲ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಾವು ಅವ್ರಿಗೆ ಏನು ಅಂದಿಲ್ಲ ಎಂತೂ ಅಂದಿಲ್ಲ. 6 ಜನಕ್ಕೆ ನೋಟಿಸ್ ಕಳಿಸಿ ನಾವು 9ನೇ ತಾರೀಕು ಶಾಪುರ್ ಕೋರ್ಟಿಗೆ ಅಟೆಂಡ್ ಆಗ್ಬೇಕು. ನಾವು ಯಾವ ಕಾರಣಕ್ಕೆ ಕಳಿಸಿದ್ರು, ನಾವು ಏನು ಅವ್ರಿಗೆ ಬೈದೇ ಇಲ್ಲ, ನಾವು ಅಂದಿಲ್ಲ, ಏನು ಮಾತೇ ಆಡಿಲ್ಲ. ನಾವು ದಾರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ನಾವು ರಿಕ್ವೆಸ್ಟ್ ಮಾಡಿರೋದಕ್ಕೆ ಇವ್ರದ್ದು ಭಾಳ ಆಗ್ಯದ ಅಂತ ಹೇಳಿ ನಮಗೆ ನೋಟಿಸ್ ಕಳಿಸ್ಯಾರ. 6 ಜನಕ್ಕೆ ನೋಟಿಸ್ ಕಳಿಸ್ಯಾರ. ಇದು ನಮ್ಮ ನಿರ್ಧಾರ ಸರ್ ಸ್ಪಷ್ಟ. ಇದು ಮೇಲಧಿಕಾರಿಗಳು ಬಂದು ನಮಗೆ ರಸ್ತೆ ಮಾಡಿ ಕೊಡಬೇಕು. ಮಾಡದೇ ಇದ್ದರೆ ನಾವು ಡಿ ಸಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿಸಿಂದ ನನ್ನ ನಿರ್ಧಾರ ಟಿವಿ ಮುಖಾಂತರ ನಾನು ಹೇಳ್ತೀನಿ ಸರ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.